ಹಾಯ್ ಎವ್ರಿವನ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಂದು ಡಿಗ್ರಿ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ 12 ಇಯರ್ಸ್ ಆಯಿತು. ಸೊ ನಾವು 2014 ಫ್ರೆಂಡ್ಸ್ ಆಗಿದ್ದು, ಇವಾಗ 26 ಆಗಿದೆ. ಸೊ ಆಲ್ಮೋಸ್ಟ್ 12 ಇಯರ್ಸಿಂದ ನಾವು ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ನ, ಹಳೇ ಫ್ರೆಂಡ್ಸ್ನ ಅದರಲ್ಲೂ ಮೀಟ್ ಮಾಡಿದಾಗ. ಸೊ ಯೂಸಲಿ ನಾವು ಗ್ರೋ ಆಗ್ತಾ ನಾವು ಹೊಸ ಫ್ರೆಂಡ್ಸ್ನ ಜಾಸ್ತಿ ಮಾಡ್ಕೊಳ್ಳಲ್ಲ. ಸೊ ಹಳೆ ಫ್ರೆಂಡ್ಸ್ ಜೊತೆ ಯಾರ ಜೊತೆ ತುಂಬ ಚೆನ್ನಾಗಿ ಬಾಂಡ್ ಇರುತ್ತೆ ಆ ಫ್ರೆಂಡ್ಶಿಪ್ನೇ ಕಂಟಿನ್ಯೂ ಮಾಡ್ತೀವಿ. ಸೊ ತುಂಬ ರೇರ್ ನಾವು ಪ್ರೊಫೆಷ್ನಲಲ್ಲಿದ್ದಾಗ ಫ್ರೆಂಡ್ಸ್ನ ಮಾಡ್ಕೊಳ್ಳೋದು. ಐ ಆಮ್ ಲಕ್ಕಿ ಬಿಕಾಸ್ ನಂಗೆ ಅಲ್ಲೂ ಕೂಡ ಒಂದು 2-3 ಫ್ರೆಂಡ್ಸ್ ತುಂಬ ಪ್ರಾಮಿಸಿಂಗ್ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ನಂಗೆ ತುಂಬಾ ಖುಷಿ ಇದೆ. ಬಟ್ ಏನಂದರೆ ತುಂಬ ಅಡಲ್ಟ್ ಆಗ್ತಾ ಆಗ್ತಾ ಫ್ರೆಂಡ್ಸ್ ಹೊಸ್ದಾಗಿ ಯಾರೂ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ನಮ್ಮನ್ನ ಈ ಒಂದು ಹಳೆ ಫ್ರೆಂಡ್ಸ್ನ ನಾನು ಇವತ್ತು ಮೀಟ್ ಮಾಡಿದ ರೀಸನ್ ಏನು ಅಂತ, ಇವತ್ತು ನನ್ನ ಫ್ರೆಂಡು ಬ್ರೈಡ್ ಮಾಡೋಕ್ಕೆ ಅಂತ ಬಂದಿದ್ವಿ. ಸೊ ಇವಳೇ ನನ್ನ ಫ್ರೆಂಡ್ ನಾಗಮಣಿ ಅಂತ. ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಬಟ್ ಬ್ಯಾಚುಲರ್ ಲೈಫ್ ಮುಗ್ದೋಗ್ತು ಅಂತ ಬೇಜಾರಾಗ್ತಿದೆ. ಮತ್ತೆ ನಿಮ್ಮ ಫಿಯಾನ್ಸಿ ಬಗ್ಗೆ ಒಂದೆರಡು ಮಾತು ಏನಾದರೂ? ನಾಚ್ಕೋಬೇಡಿ ಮಗ, ನಾಚ್ಕೋಬೇಡ ಮಗ, ಹೇಳು ಏನಾದರೂ. ಸೊ ಇವಳು ರೀಸೆಂಟಾಗಿ ಮದುವೆ ಆಗಿದ್ದಾಳೆ, ನಿಮಗೆಲ್ಲ ಗೊತ್ತಿರುತ್ತೆ. ನಾನು ಆಲ್ರೆಡಿ ಹಾಕ್ತಿದ್ದೆ ವ್ಲಾಗಲ್ಲಿ ಇವಳು ಮದುವೆ ವ್ಲಾಗು. ಮಗ ಹೇಗಿದೆ ಮದುವೆ? ಓಕೆ, He is good. I am very lucky to have like him husband. then why this much? That's it. ಓಕೆ, ಹಾಯ್ ಮಿಂಚು. ಸೊ ಇವಳು ನಮ್ಮ ನಾಗು ಅವರ ಅಣ್ಣನ ಮಗಳು. ಸೊ ಇವಳು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾಳೆ. ನೀ ಹೇಳ್ದೆ ಮದುವೆ ಆದ್ರೂ ಲಾಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ, ಅದಕ್ಕೋಸ್ಕರ. ಸೊ ನಾವು ಆ್ಯಕ್ಚುಲಿ ಹೋಗಿದ್ದು ಮಂಡ್ಯಗೆ, ಇನ್ನೊಬ್ಳು ನಮ್ಮ ಫ್ರೆಂಡ್ ಬಂದಿಲ್ಲ, ಪೂಜಾ ಅಂತ. ಸೊ ಅವಳನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ನಾವು 4 ಮೆಂಬರ್ಸ್ ಅವಾಗಿಂದನೂ ಮಗಸ್ ಟೀಮ್ ಅಂತ ಫೇಮಸ್. ಸೊ ಇವತ್ತು ನಾಗುದು ಬ್ರೈಡ್ ಟು ಬಿ ನಮ್ಮ ಟೀಮಲ್ಲಿ ಲಾಸ್ಟ್ ವಿಕೆಟ್ ಹೋಯ್ತು ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ನಮ್ಮೆಲ್ಲರಿಗಿಂತ ದೊಡ್ಡವಳು ಇವಳೆ, ಬಟ್ ಲಾಸ್ಟಲ್ಲಿ ಮದುವೆ ಆಗ್ತಾ ಇದ್ದಾಳೆ. ಸೊ ಓಕೆ, ಚೆನ್ನಾಗಿರು ಅಂತ ಹೇಳ್ತಾ ಕೇಕ್ ತಂದು ಅವಳಿಗೆ ಕೊಟ್ಟು ವಿಶ್ ಮಾಡ್ತಾ ಸೊ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಆ್ಯಂಡ್ ಯಾವುದೇ ಬ್ರೈಡ್ ಆಗಿರಲಿ ನಾವು ಫೋಟೋ ತಗೊಳ್ಳೋದಂತೂ ನಿಲ್ಲಿಸಲ್ಲ. ಸೊ ನಾನು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿದೆ. ಸೊ ಅವಳು ಆಲ್ರೆಡಿ ಸೇವ್ ಮಾಡ್ಕೊಂಡು ಬಂದಿದ್ದು ಸಿಕ್ಕಾಪಟ್ಟೆ ರೀಲ್ಸು. ಸೊ ಇದು ಹಿಂಗಲ್ಲ ಹಂಗಲ್ಲ ಅಂತ ನೋಡಿ ಎಷ್ಟು ಸರಿ ರಿಪೀಟ್ ಮಾಡಿಸ್ಕೊತಾ ಇದ್ದಾಳೆ. ಸೊ ಇನ್ನೊಂದು ಸರಿ ಕೇಕ್ ಕೊಡು ಅಂತ. ಸೊ ನಾವು ಕೇಕ್ ಕಟ್ ಮಾಡೋಷ್ಟರಲ್ಲಿ ಅಂಕಲಿಗೆ ಬೇಜಾರಾಗ್ಬಿಟ್ಟು, ಸೊ ಟೈಮ್ ಆಗ್ತಿದೆ, ಬೇರೆ ಕಸ್ಟಮರ್ ಬರ್ತಿದ್ದಾರೆ ಹೋಗಿ ಅಂತ ಹೇಳ್ತಾ ಇದ್ರು ಅಂಗಡಿಯವರು. ಸೊ ನಾವಂತೂ ಸಿಕ್ಕರೆ ಹಾಗೇನೆ, ಸೊ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟು ಮಾತಾಡ್ತಿರ್ತೀವಿ ಗೊತ್ತಾ. ಸೊ ಬ್ರೈಡ್ ಟು ಬಿ ಸೆಲೆಬ್ರೇಷನು ಇದೆಲ್ಲ ಒಂದು ರೀಸನ್ ಅಂತ. ಸೊ ನನಗಂತೂ ಸ್ಪೆಷಲಿ ನಾನು ಇಲ್ಲಿಂದ ಅಲ್ಲಿಗೆ ಹೋಗಿದ್ದ ರೀಸನ್ ಅಂದರೆ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡ್ಬೋದು ಅನ್ನೋದೇ. ಆ್ಯಂಡ್ ನನ್ನ ಬ್ರೈಡ್ಗೂ ಅಷ್ಟೇ, ಇವರು ಬ್ಯಾಂಗ್ಳೂರಿಗೆ ಬಂದಿದ್ದರು. ಸೊ ಅದೆಲ್ಲ ನನಗೋಸ್ಕರ ಅವ್ರೂ ಎಷ್ಟು ರಿಸ್ಕ್ ತೊಗೊಂಡು ಬಂದಿದ್ರು. ಸೊ ಅದಕ್ಕೋಸ್ಕರ ನಾನು ಕೂಡ ರಿಸ್ಕ್ ತೊಗೊಂಡೇ ಹೋದೆ. ಸೊ ಬಸ್ಸಲ್ಲಿ ಹೋದೆ, ಬಸ್ ಕೂಡ ತುಂಬ ರಶ್ ಇತ್ತು ಅವತ್ತು. ಆದರೂ ಪರವಾಗಿಲ್ಲ, ನಮ್ಮ ನಾಗು ಬ್ರೈಡ್ ಮಾಡಲೇಬೇಕು ಅಂತ ಹೋದೆ. ನೋಡಿದ್ರೆ ಅವಳೇ ಲೇಟಾಗಿ ಬಂದಿದ್ದಾಳೆ, ಬಸವ ಜಯಂತಿ ಪೂಜೆ ಮಾಡ್ತಿದ್ದೆ ಅಂತ. ಸೊ ಸರ್ರಿಗೆ ಬೈಸ್ಕೊಂಡು, ಯಾವಾಗಲೂ ನಮ್ಮ ಗ್ರೂಪಲ್ಲಿ ಲೇಟ್ ರಾಣಿ ಅಂದರೆ ಅದು ನಮ್ಮ ನಾಗುನೇ. ಸೊ ಇಲ್ಲಿ ಮಿಂಚು ಇದ್ದಾಳಲ್ಲ, ಅವಳು ಒಂಥರ ಮಿಂಚು ಥರನೇ. ಸೊ ಅವಳಿಗೆ ಸಿಕ್ಕಾಬಿಡೆ ಐಡಿಯಾಸ್ ನಮ್ಗಿಂತ. ಸೊ ಎಷ್ಟು ಐಡಿಯಾಸ್ ಕೊಡ್ಲು ಗೊತ್ತಾ, ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಎಷ್ಟೊಂದು ರೀಲ್ಸ್ ಎಲ್ಲ ನೋಡಿ. ಇವಾಗಿನ ಕಾಲದ ಮಕ್ಕಳು ನಮ್ಮ ಥರ ಅಲ್ಲ ಬಿಡಿ. ಸೊ ಇವಾಗ ಅವಳು 7th ಸ್ಟ್ಯಾಂಡರ್ಡ್ ಅಂತೆ, ಎಷ್ಟು ಚುರುಕಿದ್ದಾಳೆ ಗೊತ್ತಾ. ಸೊ ಸಿಕ್ಕಾಬಿಡೆ ಚುರುಕಿದ್ದಾಳೆ. ಸೊ ಆಮೇಲೆ ನಾವು ಬಿಡ್ತೀವ, ಸೊ ಫೋಟೋಸ್ ಅಂತ ತಗೊತಾನೆ ಇದ್ವಿ. ಸೊ ನೀನು ನನ್ನ ತೆಗಿ, ನಾನು ನಿನ್ನ ತೆಗಿ, ಕಾಮನ್ ಆಗಿ ನೀವು ಫ್ರೆಂಡ್ಸ್ ಗ್ರೂಪಲ್ಲಿ ಈ ಥರ ಮಾಡಿರ್ತೀವಿ. ಸೊ ನಾವಂತೂ ಸಿಕ್ಕಾಬಿಡೆ ಖುಷಿಯಾಗಿದ್ವಿ. ಸೊ ತುಂಬಾ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ನೀನು ಹೊಸ ಜೀವನಕ್ಕೆ ಕಾಲಿಡ್ತಾ ಇದೆಯಾ, ನಿಂಗೆಲ್ಲ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯೂ ಲೈಫ್. ಸೊ ಇವಾಗ ಏನಿತ್ತು ಲೈಫ್ ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಂಗೆ ಗೊತ್ತು ನೀನೆಲ್ಲ ಅಡ್ಜಸ್ಟ್ ಮಾಡ್ಕೋದ್ಯಾ. ಸೊ ನಿನ್ನ ಲೈಫ್ ತುಂಬ ಚೆನ್ನಾಗಿರಲಿ ಅಂತ ಹೇಳ್ತೀನಿ. ಸೊ ಇಲ್ಲಿಂದ ಪ್ರಶಾಂತ್, ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊ, ಇಲ್ಲಿಂದನೇ ಹೇಳ್ತಾ ಇದ್ದೀನಿ ಆಯ್ತಾ. ವಿಶ್ ಮಾಡೆ. ಹ್ಯಾಪಿ ಮ್ಯಾರೇಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಇರೋಣ ಮದುವೆ ಆದಮೇಲೆ, ಮತ್ತೆ ಮರ್ತ್ಬಿಡ್ಬೇಡ. ಡೆಂಟಿಸ್ಟೇ ವೈಫ್ ಆಗ್ತೀಯ, ಆಮೇಲೆ ಮರ್ತಿರ್ತೀವಿ, ಆಮೇಲೆ ನಮ್ಮನ್ನ ಅಲ್ಲೇನಾದರೂ ಪ್ರಾಬ್ಲಮ್ ಆದರೆ ನಿಮ್ಮಂಗೆ ಅಫ್ಕೋರ್ಸ್ ನಿಮ್ಮ ಶಾಪ್ಗೆ ಬರ್ತೀವಿ ಆಯಿತಾ. ಮತ್ತೆ ಏನು ಸಮಾಚಾರ ಹೇಳಿ.
ನಾವು ವಿಡಿಯೋಸ್ ಮಾಡ್ತಾ ಇರೋದು ನೋಡಿ ಮಿಂಚು ನನಗೂ ಫೋಟೋಸ್ ತಗೊಳ್ಳಿ ನನಗೂ ವಿಡಿಯೋಸ್ ಮಾಡಿಕೊಡಿ ಅಂದ್ಬಿಟ್ಟು ಅವಳು ಕೂಡ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಎಷ್ಟು ಸ್ಟೈಲಿಶ್ ಆಗಿ ರೆಡಿ ಆಗಿದ್ದಾಳೆ ನೋಡಿ. ಸೊ ನಾವೆಲ್ಲ ಸೆವೆಂತಲ್ಲಿ ಇದ್ದಾಗ ಹೇಗೇಗೋ ಕಪಿಗಳ ಥರ ಇದ್ವಿ ಅಂತ ಅನ್ಸುತ್ತೆ. ಇಷ್ಟೊಂದು ಹೊರ ಜಗತ್ತಿಂದ ಅಷ್ಟೊಂದು ನಮಗೆ ಗೊತ್ತು ಆಗ್ತಿರ್ಲಿಲ್ಲ. ಆ್ಯಂಡ್ ನೆಕ್ಸ್ಟ್ ನನಗೂ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಕೊಡಿ ಅಂದು. ಸೊ ಅವಳಿಗೂ ಕೂಡ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಕೊಟ್ಟು ಇನ್ನು ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ, ಸೊ ಇಷ್ಟು ವರ್ಷ ನಮ್ಮ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದೆ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ನಾವೇನು ಡೈಲಿ ಫೋನಲ್ಲಿ ಮಾತಾಡಲ್ಲ, ಯಾವಾಗಲೂ ಫೋನಲ್ಲಿ ಮಾತಾಡ್ಕೊಂಡೇ ಇರಲ್ಲ. ಸೊ ಯಾವಾಗಾದ್ರೂ ಮಾತಾಡಬೇಕು ಅನಿಸಿದ್ರೆ ಕಾಲ್ ಮಾಡ್ತೀವಿ, ಬಟ್ ರೆಗ್ಯುಲರ್ ಆಗಿ ಸೊ ಡೈಲಿ ಕಾಲ್ ಮಾಡೋದು, ಚಾಟ್ ಮಾಡೋದು ಅದೆಲ್ಲ ಇಲ್ಲ. ಬಟ್ ನಮ್ಮ ಬಾಂಡಿಂಗು ಒಂಚೂರು ಕಮ್ಮಿ ಆಗಿಲ್ಲ. ಸೊ ನಾವು ಇವತ್ತು ಮೀಟ್ ಆದ್ರೂ ಹಳೆಯ ವಿಷಯ ಎಲ್ಲ ಮಾತಾಡ್ತೀವಿ. ಸ್ಪೆಷಲಿ ನಮ್ಮ ಟ್ರಿಪ್ದಂತೂ ನಾವು ಮರೆಯೋದೇ ಇಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ಥರ ಫ್ರೆಂಡ್ನ ಪಡೆದಿರೋದಕ್ಕೆ. ನಮಗೂ ಒಂಥರ ಖುಷಿ ಆಗುತ್ತೆ. ಸೊ ಅದಾದಮೇಲೆ ನಾವು ಒಂದಷ್ಟು ರೀಲ್ಸ್ ಕೂಡ ಮಾಡಿದ್ವಿ. ಸೊ ತುಂಬಾ ಖುಷಿ ಆಯಿತು. ಇವತ್ತಿನ ಡೇ ಅಂತೂ ಸಕ್ಕತ್ತಾಗಿತ್ತು. ಸೊ ಈ ಹುಡುಗಿ ಅಂತೂ ಅವಳು ಕೂಡ ನನಗೂ ರೀಲ್ ಮಾಡಬೇಕಂತ ಹೇಳ್ತಾ ಇದ್ಲು. ನೆಕ್ಸ್ಟ್ ನಾವು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ರೈಟ್ ಟು ಬಿ ಮುಗೀತು. ನನ್ನ ಫ್ರೆಂಡು ಪಾರ್ಟಿ ಕೊಡಿಸ್ತೀನಿ ಅಂದಿದ್ದಾಳೆ, ಬ್ಯಾಚುಲರ್ ಪಾರ್ಟಿ. ಸೊ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಏನು ಕೊಡಿಸ್ತೀಯ? ಓ ಇವತ್ತು ಮಂಡೇ ಅಂತ ಗೊತ್ತು ಅವಳಿಗೆ. ನಾವು ಅಲ್ಲೇ ಡ್ರೆಸ್ ಚೇಂಜಿಂಗ್ ರೂಮ್ ಕೂಡ ಅವೈಲೇಬಲ್ ಇತ್ತು. ಸೊ ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸೊ ನಾವು ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ನಾಗುದು ಟ್ರೀಟ್ ಇದೆ. ಸೊ ಒಂದೇ ಗಾಡಿ ಇರೋದು, 4 ಮೆಂಬರ್ಸ್ ಇದ್ದೀವಿ. ನೋಡೋಣ ಹೇಗೆ ರೈಡ್ ಮಾಡಿ ಕರ್ಕೊಂಡು ಹೋಗ್ತಾಳೆ ಅಂತ. ಬನ್ನಿ, ಎಲ್ಲಿ ಹೋಗ್ತೀವಿ, ಏನು ತಿಂತೀವಿ ಎಲ್ಲ ತೋರಿಸ್ತೀವಿ. ಬನ್ನಿ. ರೈಡ್ ಕೇಳಿದ್ರಾ? ಇಲ್ಲಿ ನಾವು 4 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಇದ್ದಪ್ಪ ಗೆಳತಿ ಹೊಂಟೋದ್ಲು ಲೈಫ್ ಗಂಟೆ ನಡ್ತೀರ ನೀವು ಅಂತ. ಏನಾಗು ಹುಷಾರಾಗಿ ಓಡ್ಸೆ. ಸೊ ಇವಾಗ ಹೋಟೆಲ್ ಬಂದಿದ್ದೀವಿ, ಉಡುಪಿಗೆ ಹೋಟೆಲ್ಗೆ. ಇವತ್ತು ಮಂಡೇ ಆಗಿದ್ದರಿಂದ ನಾನ್ ವೆಜ್ ತಿನ್ನಲ್ಲ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು ಫಾರ್ ಯೋರ್ ಪಾರ್ಟಿ. ಹೇಗಿದೆ ಸೊ ಸೌತ್ ಇಂಡಿಯನ್ ಅಷ್ಟು ಲೈಕ್ ಆಗಿಲ್ಲ, ಬಟ್ ನಾರ್ತ್ ಇಂಡಿಯನ್ Noodles is very good and it is spicy and the texture is very nice. You have to try this. North Indian ಚೆನ್ನಾಗಿದೆ. You are trying chapati only. You are on diet? I love chapati more. That's ಬರ್ ಹಪ್ಪಳ ತಿಂದಂಗೆ ಆಗಲ್ಲ, ಅದಕ್ಕೆ ನಾವು ಅನ್ನ ಸಾಂಬಾರ್ ತಗೊಂಡಿದ್ದೀವಿ. ಬಾಂಬೆ ಹತ್ರ ಹೊಲಿಸಿದ್ದ ಮಗ. Everyone had to call one thali. Akka has to North South Indian. ನಮ್ದ ಒಂದು ಐತೆ ಅಲ್ಲ. And this is also chapati and I have to Chinese and this is also Chinese. Day. You want to share anything? Today's When you come to Mandya, in Karnataka, you have to try this hotel. this function we celebrated bride to be, no? This day was very best. We had a very enjoyment day. Eating everything, dancing, gossiping, taking photos, laughing, having jokes. That was a very fun day. You enjoyed? Yeah, I enjoyed a lot. ಸೊ ನೋಡಿದ್ರಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ. ಇವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನಾನು ಬಂದಿದ್ದು ವರ್ತ್ ಅಂತ ಅನಿಸ್ತು. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಲೈಫ್. ನಾವು